ಅಂಜಿದರಾಗದು ಅಳುಕಿದರಾಗದು ವಜ್ರದ ಪಂಜರದೊಳಗಿದ್ದರಾಗದು ತಪ್ಪದೆಲವು ಲಲಾಟ ಲಿಪ್ತ ಕಕ್ಕುಲತೆ ಬಟ್ಟರಾಗದು ನೋಡ ಧೃತಿಗೆಟ್ಟು ಮನ ಧಾತುಗೆಟ್ಟರೆ ಅಪ್ಪದು ತಪ್ಪದು ಕೂಡಲ ಸಂಗಮದೇವ. ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾರೆ, ನಾವು ಯಾವುದಾದ್ರೂ ಗುರಿ ಸಾಧನೆಗಾಗಿ ಯಾವತ್ತು ಕೂಡ ಅಂಜಬಾರ್ದು, ಅಳಕಬಾರ್ದು. ಯಾಕಂದ್ರೆ ನಾವು ವಜ್ರದ ಪಂಜರದೊಳಗಿದ್ರು ಕೂಡ, ಅಂದ್ರೆ ನಾವು ಎಷ್ಟೇ ಸುರಕ್ಷಿತವಾದ ಜಾಗದಲ್ಲಿದ್ರು ಕೂಡ ತಪ್ಪದೆಲ್ಲವೋ ಲಲಾಟ ಲಿಖಿತ. ನಮ್ಮ ಹಣೆಯ ಮೇಲಿನ ಹಣೆ ಬರವನ್ನ ಬಳಸೋದಕ್ಕೆ ಯಾರಿಂದಲೂ ಸಾಧ್ಯ ಅಲ್ಲ. ಏನಾಗಬೇಕು ಅದು ಹಾಗೆ ಆಗುತ್ತೆ. ಹಾಗೆಯೇ ಗುರಿ ಸಾಧನೆಯನ್ನ ಮಾಡುವಾಗ ಯಾವತ್ತು ಶಾಂತ ರೀತಿಯಿಂದ ಗುರಿಯ ಕಡೆಗೆ ಗಮನವನ್ನು ಕೊಟ್ಟು ಗುರಿ ಸಾಧನೆಯನ್ನ ಮಾಡಬೇಕು. ಅದರ ಬದಲಿಗೆ ನಾವು ಧೃತಿಗೆಟ್ಟು ಮನಸ್ಸನ್ನ ಅಶಾಂತಿಯಿಂದ ಮಾಡ್ಕೊಂಡ್ರೆ ಯಾವತ್ತು ಕೂಡ ಗುರಿಯನ್ನ ಸಾಧಿಸೋದಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಪ್ಪದು ತಪ್ಪದು ಕೂಡಲ ಸಂಗಮ ದೇವ. ಏನ್ ಆಗ್ಬೇಕು ಅದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಬಸವಣ್ಣನವರು ಹೇಳ್ತಾರೆ. ಬಸವಣ್ಣನವರು ಬರೀ ಸಮಾನತೆ, ಮೇಲು ಕೀಳು, ಜಾತಿಯ ಬಗ್ಗೆ ಮಾತ್ರ ವಚನಗಳನ್ನು ಹೇಳದೆ ಗುರಿಯ ಸಾಧನೆಗಾಗಿ ಸಾಧನೆಗೆ ಸ್ಫೂರ್ತಿಯನ್ನು ಕೂಡ ತಮ್ಮ ವಚನಗಳಲ್ಲಿ ಬಸವಣ್ಣನವರು ತಿಳಿಸ್ತಾರೆ.